ಒಂದ್ ಕಡೆ ಕಮೇನಿ ಹತ್ಯೆಯನ್ನು ಖಂಡಿಸಿ ರಾಜ್ಯದಲ್ಲೂ ಕೂಡ ಒಂದ್ ಕಡೆ ಶ್ರದ್ಧಾಂಜಲಿ ಆಗಿದೆ, ಪ್ರತಿಭಟನೆಗಳು ಕೂಡ ಆಗಿದೆ. ಪ್ರತಿಭಟನೆ ಅಂತ ಬಂದಾಗ ಅದು ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಅನ್ನುವಂಥದ್ದು ಇದೆ. ಆದ್ರೆ ಶಾಸಕ ಹ್ಯಾರಿಸ್ ಅವರು ಅವರ ಕ್ಷೇತ್ರ ರಸ್ತೆಗಳಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಸೊ ಯಾಕೆ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಅನ್ನೋದು ಈ ಬಗ್ಗೆ ದೂರು ಕೂಡ ದಾಖಲಿಸಿದ್ದಾರೆ. ಕೊಮೇನಿ ಒಬ್ಬ ಸರ್ವಾಧಿಕಾರಿ, ಅದು ಎಲ್ಲ ಮಾಧ್ಯಮದಲ್ಲೂ ಬಂದಿದೆ. ಇಲ್ಲಿ ಪ್ರೊಟೆಸ್ಟ್ ಮಾಡಿದವರು ಒಂದು ರೀತಿ ಕಾನೂನನ್ನ ಉಲ್ಲಂಘನೆ ಮಾಡಿ ಅವರು ಒಂಥರ ಸರ್ವಾಧಿಕಾರಿಯ ಧೋರಣೆಯನ್ನೇ ಮಾಡಿದ್ದಾರೆ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ಅವ ಏನು ಹೇಳ್ಕೊಟ್ಟಿದ್ದಾನೋ ಅದೇ ರೀತಿ ಇವರು ಮಾಡಿದ್ದಾರೆ ಅಷ್ಟೇ. ಇದರಲ್ಲೇನು ವ್ಯತ್ಯಾಸ ಏನು ನನಗೇನು ಅನ್ಸಲ್ಲ. ಮಾಡಬಾರ್ದಾಗಿತ್ತು. ರಿಜಿಸ್ಟ್ರೇಡ್ ಪೊಲಿಟಿಕಲ್ ಪಾರ್ಟಿಗೂ ಮಾಡೋಕ್ಕೆ ಅವಕಾಶ ಇಲ್ಲ. ಅಂಥದ್ದನ್ನ ಇವರು ಕಾನೂನನ್ನ ಕೈಗೆ ತಗೊಂಡು ಮಾಡಿರೋವಂಥದ್ದು ಅಕ್ಷಮ್ಯ ಅಪರಾಧ. ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತೀನಿ. ಸಿಎಂ ಹೇಳಿದ್ದಾರೆ ಮೈಸೂರಲ್ಲಿ ಕಮೇನಿ ಹತ್ಯೆ ಮಾಡಬಾರ್ದಾಗಿತ್ತು, ನಾನು ಅದು ಕಾಂಗ್ರೆಸ್ ಅವರ ಸ್ಟ್ಯಾಂಡ್. ಅದು ಕಾಂಗ್ರೆಸ್ ಅವರ ನಾವು ಯುದ್ಧ ಆಗಬಾರ್ದು ಅನ್ನೋ ಪರವಾಗಿರೋ ಅಂತವ್ರು, ಆಗಬಾರ್ದು ಅಂತ ಯುದ್ಧ ಆಗಬಾರ್ದು. ನಾವೆಲ್ಲರ ಜೊತೆ, ಇರಾನ್ ಜೊತೆನೂ ನಮ್ಮ ಸಂಬಂಧ ಚೆಂದಾಗಿದೆ, ಇಸ್ರೇಲ್ ಜೊತೆನೂ ಸಂಬಂಧ ಇನ್ನೂ ಚೆಂದಾಗಿದೆ. ಯಾಕೆಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಜಯಕ್ಕೆ ಇಸ್ರೇಲ್ ಬಹಳ ಪ್ರಮುಖವಾದಂಥ ಕಾರಣ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ನಿಂತಂಥದ್ದು ಇಸ್ರೇಲ್ ಜನ, ಇಸ್ರೇಲಿನ ನಮ್ಮ ಟೆಕ್ನಾಲಜಿ ಅವತ್ತು ನಮ್ಮ ಜೊತೆ ನಿಂತಿದ್ದರಿಂದ ನಾವು ಕಾರ್ಗಿಲಲ್ಲಿ ಬೇಗ ಜಯವನ್ನು ಸಾಧಿಸುವಂಥದ್ದಕ್ಕೆ ಅದು ಒಂದು ಕಾರಣ. ಅದರಿಂದ ಅವ್ರ ಜೊತೆ ನಮ್ಮ ಸಂಬಂಧನೂ ಚೆಂದಾಗಿದೆ. ಅದರಿಂದ ನಾವು ಯಾವುದೇ ದೇಶವನ್ನ, ಎರಡು ದೇಶದಲ್ಲಿ ನಾವು ವಿರೋಧಿಗಳಲ್ಲ. ಇಸ್ರೇಲ್ಗೂ ವಿರೋಧಿಗಳಲ್ಲ, ಇರಾನ್ಗೂ ವಿರೋಧಿಗಳಲ್ಲ ನಾವು. ಯಾಕಂದ್ರೆ ಅಲ್ಲಿಂದ ನಾವು ಕ್ರೂಡ್ ಆಯಿಲ್ನ ತರಿಸ್ಕೊಂತ ಇದ್ವಿ. ರೂಪಾಯಿ ಅದರಲ್ಲಿ ವ್ಯವಹಾರ ಶುರು ಮಾಡಿದ್ದೆ ಕಮೇನಿ, ಭಾರತ ಜೊತೆ ಡಾಲರ್ ಬಿಟ್ಟು ಭಾರತದ ರೂಪಾಯಿಯಲ್ಲಿ ವ್ಯವಹಾರ ಮಾಡಿದ್ದು ಕಮೇನಿ. ಅದರಿಂದನೇ ನಮ್ಮ ಸಂಬಂಧ ಚೆಂದಾಗಿದೆ. ನಾವೇನೋ ಕೊಮೇನಿಗೆ ವಿರೋಧ ಇಲ್ಲ. ನಾವು ಅವರ ಆಡಳಿತ, ಅಲ್ಲಿನ ಸರ್ವಾಧಿಕಾರಿ ಆಡಳಿತ ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ವ್ಯಾವಹಾರಿಕ ಸಂಬಂಧದಲ್ಲಿ ನಮಗೂ ಇರಾನ್ಗೂ ಒಳ್ಳೆ ಸಂಬಂಧ ಇತ್ತು, ಪ್ರಶ್ನೆನೇ ಇಲ್ಲ. ನಾವೇನು ಯುದ್ಧಕ್ಕೆ ಬೆಂಬಲವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿಲ್ಲ, ಯುದ್ಧಕ್ಕೆ ಬೆಂಬಲ ಮಾಡಲ್ಲ, ಮಾಡೂ ಇಲ್ಲ. ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳನ್ನು ಸಮಾನಾಂತರ ಪ್ರಾಧಿಕಾರ ಇರ್ಬೋದು, ಕನ್ನಡಿಗರನ್ನು ವಾಪಸ್ ಕರ್ತರುವಂತಹ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳು ಸಮಾನಾಂತರವಾಗಿದೆಯಾ? ಇಲ್ಲ, ರಾಜ್ಯ ಸರ್ಕಾರ ಇನ್ನೂ ಆ ಕ್ರಮದ ಬಗ್ಗೆ ಇನ್ನೂ ಕಾಂಕ್ರೀಟ್ ಆಗಿ ಏನು ಆಚೆ ಬಂದೇ ಇಲ್ಲ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಈಗಾಗಲೇ ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ಸುದ್ದಿ ಇಲ್ಲ ಅಂತ ಅನಿಸುತ್ತೆ. ಅದರಿಂದ ನನಗೆ ಅನಿಸೋ ಪ್ರಕಾರ ಇಲ್ಲಿಂದ ಒಂದು ಸ್ವತಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳನ್ನ, ಕೇಂದ್ರದ ರಕ್ಷಣಾ ಸಚಿವರನ್ನ ಭೇಟಿ ಮಾಡಿ ನಮ್ಮ ಕನ್ನಡಿಗರ ಸೇಫ್ಟಿ ಬಗ್ಗೆ ಮನವರಿಕೆ ಮಾಡಿ ಅವರನ್ನು ಕರೆಸುವಂಥ ಪ್ರಯತ್ನಕ್ಕೆ ಚಾಲನೆ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಸಲಹೆ ಅಷ್ಟೇ. ಮಾರ್ಚ್ 6ರಿಂದ ಗುತ್ತಿಗೆದಾರರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲ ರಾಜ್ಯ ಸರ್ಕಾರ ಕೊಟ್ಟಂತ ಗಡುವನ್ನು ಮೀರಿ ರಾಜ್ಯ ಸರ್ಕಾರ ಅವರು ಯಾವುದೇ ರೀತಿಯಾದಂತ ಹಣ ಬಿಡುಗಡೆ ಮಾಡಿಲ್ಲ. ಸೊ ಅಂದ್ರೆ ಗುತ್ತಿಗೆ ಸಂಪೂರ್ಣ ಕಾಮಗಾರಿ ನಿಲ್ಲಿಸ್ತೀವಿ ಎಂದು ಕೂಡ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಇಲ್ಲ, ಇನ್ನ ಜನ, ಕಾಂಟ್ರಾಕ್ಟರ್ಗಳು, ನೌಕರರು ಕಾದು ಕಾದು ಸಾಕಾಗ್ಬಿಟ್ಟಿದೆ. 3 ವರ್ಷ ಕಾದು ನೋಡಿದ್ರು, ಯಾವುದೇ ಸಮಸ್ಯೆಗೆ ಪರಿಹಾರ ಮಾಡಲಿಲ್ಲ. ಅವರ ಮ್ಯಾನಿಫೆಸ್ಟೋಗಳಲ್ಲಿ ಏನೇನು ಹೇಳಿದ್ರು ಅದನ್ನ 10% ಈಡೇರಿಕೆ ಮಾಡಿಲ್ಲ. ಮಾತತ್ರ ಸಿದ್ದರಾಮಯ್ಯ 100ಕ್ಕೆ 100% ಅಂತ ಹೇಳ್ತಾರೆ. ನಾನು ವಿಧಾನಸಭಾ ಅಧಿವೇಶನದಲ್ಲಿ ಅದೆಲ್ಲ ಪ್ರಸ್ತಾವ ಮಾಡ್ತೀನಿ. ನಾನು ಈಡೇರಿಸೇ ಇಲ್ಲ. ಈಗ ಕಾಂಟ್ರಾಕ್ಟರ್ಗಳು 35,000 ಕೋಟಿ ಹಣ ಬರಬೇಕು ಅಂತ ಹೇಳಿದ್ರೆ ಅದನ್ನ ಬಿಜೆಪಿ ಸರ್ಕಾರ ನಮ್ಮ ಬ್ಯಾಲೆನ್ಸ್ ಉಳಿಸೋಗಿತ್ತು ಅಂತ ಸುಳ್ಳು ಹೇಳ್ತಾರೆ. ನಾನು ಸಿದ್ದರಾಮಯ್ಯನ ಕೇಳ್ತೀನಿ, ಅಪ್ಪ ಪುಣ್ಯಾತ್ಮ, ನೀನ್ ಅಧಿಕಾರ ಬಿಟ್ಟು ಹೋದಲ್ಲ, ಬಿಜೆಪಿಗೆ ಅಧಿಕಾರ ಬಂತಲ್ಲ, ಅವಾಗ ಎಷ್ಟು ಬಿಟ್ಟು ಹೋಗಿದ್ದೆ ಅದನ್ನ ಹೇಳು. ಅದನ್ನ ಹೇಳ್ಬಿಟ್ಟು ಆಮೇಲೆ ನಮ್ಗೆ ಹೇಳು. ನೀನ್ ಮಾತ್ರ ಏನ್ ನಮ್ಗೇನು ಲಾಭ ಮಾಡಿಕೊಟ್ಟು ಹೋಗಿದ್ದೆ?
ನೀವು ಮಾಡಿದಾಗ 23,000 ಕೋಟಿ ಸಾಲ ಇತ್ತು. ಬಿಜೆಪಿ ತಲೆ ಮೇಲೆ ಹಾಕಿ ಹೋಗಿದ್ದು 23,000 ಕೋಟಿ ಏನು ಅಂದಾಜು. ನೀನ್ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಈಗ ಬಿಜೆಪಿ ಹಾಕ್ಬಿಟ್ಟು ಹೋದ್ರಂತೆ. ಫಸ್ಟ್ ಟೈಮ್ ಕೋವಿಡ್ ಅಂತ ಸಂಕಷ್ಟದ ಸ್ಥಿತಿಯಲ್ಲಿ ಇಡೀ ಪ್ರಪಂಚನೇ ಆರ್ಥಿಕ ದುಸ್ಥಿತಿಗೆ ಬಂದಿತ್ತು, ಪ್ರಪಂಚ. ಅಂಥದ್ರಲ್ಲಿ ಕೋವಿಡ್ ಆದ್ಮೇಲೆ ಬಸವರಾಜ ಬೊಮ್ಮಾಯಿ ಸರ್ಪ್ಲಸ್ ಬಜೆಟ್ ಮಾಡಿದ್ದಾರೆ. ನಿಮ್ಗೆ ಆ ಯೋಗ್ಯತೆ ಇದೆಯಾ? 3 ಬಜೆಟ್ ಮಾಡಿದ್ದೀರ, 3 ಬಜೆಟ್. ನೀವು 3 ಬಜೆಟ್ ಡಿಫಿಷಿಯೇಟ್ ಬಜೆಟ್. ಯಾಕೆ ಬೊಮ್ಮಾಯಿ ಮಾಡಿದ್ದನ್ನ ನೀವು ಕಂಟಿನ್ಯೂ ಮಾಡಕ್ಕೆ ಯಾಕಾಗ್ಲಿಲ್ಲ? ನಿಮ್ಗೆ ಯೋಗ್ಯತೆ. ಬೊಮ್ಮಾಯಿ ಸರ್ಪ್ಲಸ್ ಬಜೆಟ್ ಮಾಡಿದ್ರಲ್ಲಿ ಏನಾದ್ರು ನಿಮ್ಗೆ ಅಭಿಪ್ರಾಯ ಇದ್ರೆ ಹೇಳ್ಬೇಕಾಯ್ತು. ಅವತ್ತೆ ಬಜೆಟ್ ಮಾಡೋವಾಗ ನೀವೇ ಇದ್ರಲ್ಲ ಮನುಷ್ಯರು, ಅವಾಗ ಯಾಕೆ ಕ್ವಶನ್ ಮಾಡಲಿಲ್ಲ ಸರ್ಪ್ಲಸ್ ಬಜೆಟ್ ಮಾಡಿದಾಗ? ಈಗ ಪ್ರಶ್ನೆ ಮಾಡ್ತಾ ಇದ್ದೀರಾ ಬ್ಯಾಲೆನ್ಸ್ ಬಿಟ್ಟು ಹೋದ್ರು ಅಂತೇಳಿ. ನೀವು ಎಷ್ಟು ಬ್ಯಾಲೆನ್ಸ್ ಬಿಟ್ಟು ಹೋದ್ರಿ ಅನ್ನೋದನ್ನ ಜನಕ್ಕೆ ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.